ಒಂದು ವಾರದಿಂದ ಎಷ್ಟೋ ನಮ್ಮ ಸಿನಿಮಾ ಶೋಗಳಲ್ಲಿ ಪೈಲ್ವಾನ್ ಬೇರೆ ಬೇರೆ ಆಯಾಮಗಳನ್ನು ತೋರಿಸ್ತಾ ಇದ್ವಿ. ನಾನು ನಮ್ಮ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ಅಪ್ಪಣ್ಣಂಗೆ ಫೋನ್ ಮಾಡಿದೆ. ಐ ಸೆಡ್, ನೀವು ಬನ್ನಿ ನನ್ನ ಸ್ಟುಡಿಯೋ ಒಂದು ಸ್ಪೆಷಲ್ ಮಾಡ್ತೀನಿ. ಹೌದಾ ಸರ್? ಈ ಸೆಡ್ ಆ್ಯಂಡ್ ಫಸ್ಟ್ ನ್ಯೂಸ್ 18 ಕನ್ನಡ ಅವ್ರದ್ದೊಂದು ಸ್ಪೆಷಲ್ ಮಾಡಿದ್ವಿ ನಾವು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ನನ್ನ ಅಪ್ಪಣ್ಣ ಪೈಲ್ವಾನ್ ಸಿನಿಮಾದ ಒಬ್ಬ ಕಾಮಿಡಿ ಕ್ಯಾರೆಕ್ಟರ್ ಇದೇನಿದೆ, ಫಸ್ಟ್ ಟೈಮ್ ಕಿಚ್ಚ ಸುದೀಪ್ ಅವರು ಅವ್ರನ್ನ ಆನ್ ಸ್ಕ್ರೀನ್ ತೊಗೊಂಬಂದು ಅವ್ರ ಜೊತೆ ಒಂದು ದೊಡ್ಡ ಎಕ್ಸ್ಪ್ಲೋಜರ್ ಕೊಟ್ಟರು ಅವ್ರಿಗೆ. ಅವ್ರು ನಮ್ಮ ಸ್ಟುಡಿಯೋಗೆ ಬಂದು ಏನು ಖುಷಿ ಪಟ್ಟರು ಅಂದರೆ, ಅದನ್ನೊಂದು ಪ್ರೊಮೋ ಮಾಡಿದ್ವಿ, ಹೀರೋಯಿನ್ ಬಗ್ಗೆ ಒಂದು ಪ್ರೊಮೋ ಮಾಡಿದ್ವಿ, ಅದನ್ನ ಎಲ್ಲರಿಗೂ ಕಳಿಸಿದ್ವಿ. ಅದನ್ನು ಕಟ್ ಮಾಡಿ ಸಂಜೆ ನೋಡಿದ್ರೆ ಸುದೀಪ್ ಅವರ ಟ್ವಿಟ್ಟರ್ ಪೇಜಲ್ಲಿ ನ್ಯೂಸ್ 18 ಕನ್ನಡದ ಸಿನಿಮಾ ಪ್ರೊಮೋ ಕಾಣಿಸ್ತು. ವಾವ್! ಅಂದರೆ ನಿಮಗಿಂತನೂ ಯಾರ್ದೋ ಕಲಾವಿದರಿಗೆ ನಾವು ಸಪೋರ್ಟ್ ಮಾಡಿದ್ವಿ ಅನ್ನೋದನ್ನು ನೀವು ಇಷ್ಟಪಟ್ಟು ಅದೊಂದು ಟ್ವೀಟ್ ಮಾಡಿದಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. No sir, they deserve it sir. Good people, hard working people. ಅದ್ಭುತ ಕಲೆ ನಮ್ಮ ಕರ್ನಾಟಕದ್ದು. ಒಳ್ಳೇದಾಗಲಿ ಸರ್. ಇಂಟ್ರೊಡ್ಯೂಸ್ ಮಾಡಿರೋದು ಅದಕ್ಕೆ ಅಲ್ವಾ. ಅವ್ರಿಗೆ ಒಳ್ಳೇದಾದರೆ ಖುಷಿನೇ ಅಲ್ವಾ ನಮಗೆ. ಅವ್ರ ಲೈಫಲ್ಲೂ ಒಳ್ಳೇದಾಗಿ ಅವರು ಒಂದಿನ 10-15 ಪಿಕ್ಚರ್ ಮಾಡ್ತಾ ಇದ್ದಾರೆ, ಅವರಿಗೂ ಕೆಲಸ ಜಾಸ್ತಿ ಆಯಿತು, ಒಳ್ಳೆ ದುಡಿತಾ ಇದ್ದಾರೆ ಅಂದರೆ ನಮಗೆ ಅದಕ್ಕಿಂತ ಖುಷಿ ಏನಿದೆ ಸರ್. ಯಾವಾಗಲೂ ಹೆದರ್ಕೋತಾರೆ. ಹಂಗೆ ನೋಡೋಕ್ಕೋದ್ರೆ ಹೊಸದನ್ನು ಪ್ರಯತ್ನ ಮಾಡೋದಕ್ಕೆ ತುಂಬ ಜನ ಹಿಂದೇಟಾಗ್ತಾರೆ. ಯಾಕೆ ಬೇಕಪ್ಪ ರಿಸ್ಕು, ಏನೇನೋ ಮಾಡ್ತಿದ್ದೀವಿ ಅಂತ. ಇವತ್ತಲ್ಲ ನಿಮ್ಮ ಕೆಲಸ. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಇವತ್ತು ಬಂದಿರೋದು ಬೇರೆ, ಅವ್ರನ್ನೇ ನೀವು ಯಾವತ್ತೋ ಹಾಕೊಂಡಾಗ ಅವ್ರು ಹೊಸಬರಾಗಿದ್ರು. ಇನ್ಯಾರ್ಯಾರನ್ನೋ ಹೊಸಬರನ್ನೇ ತಂದಿರ್ತೀವಿ ನೀವು ಹಂಗೆ ನೋಡೋಕ್ಕೋದ್ರೆ. ಇಲ್ಲ ಸರ್, ಏನಂದರೆ ತುಂಬ ಜನ ಇದ್ದಾರೆ ಹೊಸಬರಿಗೆಲ್ಲ ಅವಕಾಶ ಕೊಡೋರು. ನಮ್ಮಲ್ಲಿ ನಮಗೆ ನಂಬಿಕೆ ಇದ್ದಾಗ, ಒಂದು ತಾಕತ್ತಿದ್ದಾಗ ಅವೆಲ್ಲ ಮಾಡ್ಬೋದು ಸರ್. ಕೆಲವ್ರಿಗೆ ಮಾಡೋಕ್ಕಾಗಲ್ಲ, ಸ್ವಲ್ಪ ಡಿಲೆಮಾದಲ್ಲಿರ್ತಾರೆ, ಡೆಲಿಕೇಟ್ ಆಗಿರುತ್ತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಫಂಡಿಂಗ್ ಪ್ರಾಬ್ಲಮ್ ಇರುತ್ತೆ. ಅವಾಗ ಅವ್ರಿಗೆ ಸ್ವಲ್ಪ ಸೇಲಬಿಲಿಟಿ ಬೇಕಾಗುತ್ತೆ. ಅದು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಅವಕಾಶ ಇದ್ದಾಗ ಮಾಡದೇ ಇರೋದು ತಪ್ಪು. ಬಟ್ ಇವತ್ತಿಗೆ ನೀವು ನೋಡೋಕೆ ಹೋದ್ರೆ ಎಷ್ಟೋ ಜನಕ್ಕೆ ಅವಕಾಶ ಕೊಡ್ತಾರೆ. ಹೊಸಬರೇ ಟೀಮ್ ಮಾಡಿಕೊಂಡು ಸಿನಿಮಾ ಮಾಡ್ತಾರೆ. ಖುಷಿ. ಇವತ್ತು ಚಿತ್ರರಂಗದಲ್ಲಿ ತುಂಬ ಬದಲಾವಣೆಗಳಿದಾವೆ ಸರ್, ಅದ್ರ ಬಗ್ಗೆ ಖುಷಿ ಪಡೋಣ. ಕರೆಕ್ಟ್. ಬಟ್ ಆದರೆ ನಿಮ್ಮ ಸಿನಿಮಾದಲ್ಲಿ ಯಾರೊಬ್ಬ ನಟಿ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದು ಅವ್ರಿಗೊಂಥರ ಲೈಕ್ ಆಸ್ಕರ್. ಐ ಆಮ್ ವೆರಿ ಹ್ಯಾಪಿ ಸರ್. ದಟ್ಸ್ ಇಟ್. ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಅಫ್ಕೋರ್ಸ್ ಆ ಕಲಾವಿದರು ಅವ್ರ ಊರುಗಳಿಗೆ ಹೋದಾಗ ಅಪ್ಪಣ್ಣ ಹೇಳ್ತಿದ್ರು, ನನ್ನ ಸ್ಟಾರ್ ಥರ ನೋಡ್ಬಿಟ್ರು. ಸುದೀಪ್ ಅವ್ರು ಬರೋದು ಬೇರೆ, ನನಗೆ ಸ್ಟಾರ್ ಥರ ನೋಡ್ಬಿಟ್ರು. ನಮ್ಮ ಊರಲ್ಲಿ ನನಗೆ ಲೈಫಲ್ಲಿ ಬರ್ತಿಲ್ಲ ಅಂತ ಕಣ್ಣೀರು ಹಾಕ್ಬಿಟ್ರು ಸರ್. ಬಿಲೀವ್ ಮಿ. ಸೊ ಸ್ವೀಟ್. ಗುಡ್ ಸರ್. ಹಿ ಡಿಸರ್ವ್ಸ್ ಇಟ್ ಸರ್. ಹಿ ಡಿಸರ್ವ್ಸ್ ಇಟ್. ಅಪ್ಪಣ್ಣ ಅವರೇ, ಸುದೀಪ್ ಅವ್ರು ಹೇಳೋದು ಕೇಳಿಸ್ಕೊಳ್ಳಿ. ನಿಮ್ಮ ಬಗ್ಗೆನೆ, ಯು ಡಿಸರ್ವ್ ಇಟ್. ನಿಮ್ಗೆ ತಾಕತ್ತಿದೆ ಮತ್ತು ನಿಮ್ಗೆ ಅದು ಸಿಗಬೇಕಾಗಿತ್ತು. ಎಸ್. ಸೋ ನೈಸ್. ನಾನೊಬ್ಬ ಸಿನಿಮಾ ನೋಡುಗನಾಗಿ ನಾ ಇನ್ನೊಂದು ಸಿನಿಮಾ ಕಾಯ್ತಾ ಇದ್ದೀನಿ. ನಿಮ್ಗೆ ಗೊತ್ತೋದು, ಈ ಅಕ್ಟೋಬರ್ 2 ಸಾಯರಾ ಬರುತ್ತೆ ನೋಡಿ. ಅದಾದ್ಮೇಲೆ ಒಂದು ಕ್ರಿಸ್ಮಸ್ಗೆ ದಬಂಗು ಇದೆ. ಸೊ ಐ ಗೆಸ್ ಬಿಕಾಸ್ ನಾನು ಯಾಕೆ ಸಾಯರಾ ಅಂತ ಹೇಗೆ ಕೇಳಿದೆ ಅಂದರೆ, ಒಂದು ಎಂತೆಂಥ ಬಿಗ್ ಸ್ಟಾರ್ಸ್ ಆ ಸಿನಿಮಾದಲ್ಲಿ, ಅದ್ರಲ್ಲಿ ನಮ್ಮ ಕನ್ನಡದ ನಟ ಇದ್ದಾರೆ ಅಂದಾಗ ನಮಗೊಂದು ಹೆಮ್ಮೆ ಸರ್. ಅದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಸರ್. ತುಂಬ ಒಳ್ಳೆ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಸುರೇಂದರ್ ರೆಡ್ಡಿ ಡೈರೆಕ್ಟರ್ ಆ್ಯಂಡ್ ರಾಮ್ ಚರಣ್ ಅವರಿಗೆ ಫಸ್ಟ್ ಸೆಲ್ಯೂಟ್ ಹೇಳಬೇಕು. ಅಂಥ ಸಿನಿಮಾ ಮಾಡಿದ್ರಲ್ಲ ಇಬ್ಬರು ಸೇರಿ. ಮಗ ಅಪ್ಪನಿಗೋಸ್ಕರ ಸಿನಿಮಾ ಮಾಡೋದು ವಾವ್ ಅಲ್ಲ. ಅಮೇಝಿಂಗ್ ಸರ್. ಏನು ದೊಡ್ಡ ಬಡ್ಜೆಟಲ್ಲಿ ಮಾಡಿದ್ದಾರೆ ಅಂದರೆ, ಚಿರಂಜೀವಿ ಸರ್ದು ಬೆಸ್ಟ್ ಫಿಲ್ಮ್ಸ್ ಅಂತ ಅನ್ಸುತ್ತೆ. ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇನ್ ಸೋ ಫಾರ್. ಆ ಸ್ಪ್ಯಾನಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುರೇಂದರ್ ರೆಡ್ಡಿ ಗಿವನ್ ಇಸ್ ಲೈಫ್ ಟು ದಿಸ್ ಫಿಲ್ಮ್. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ನೀವು ಹೇಗಿರ್ತೀರಾ ಸಿನಿಮಾದಲ್ಲಿ? ನೋಡಿ, ಗೊತ್ತಿಲ್ಲ. ತುಂಬ ಜನಕ್ಕೆ ನೀವು ವಿಲನ್ನ, ತುಂಬ ಜನಕ್ಕೆ ನೀವು ಹೀರೋನ. ಹೆಂಗಿರ್ತೀರಾ ಈ ಸಿನಿಮಾದಲ್ಲಿ? ಬಿಕಾಸ್ ನೀವು ಬೇರೆ ಭಾಷೆ ಸಿನಿಮಾ ಅಂದಾಗ ನೀವು ವಿಲನ್ ಥರನೇ ಆದರೂ ನೀವು ಹೀರೋ ಆಗ್ಬಿಟ್ರಿ, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ ಸೈರಾ ಅಂದಾಗ ಓಹೋ ಮೆಗಾ ಸ್ಟಾರ್, ಪಕ್ಕದಲ್ಲಿ ನಮ್ಮ ಮೆಗಾ ಸ್ಟಾರ್ ಅಂತ ಅನ್ಸ್ಬಿಡುತ್ತೆ ನಮಗಷ್ಟೇ. ನೋಡಿ, ಯಾಕಂದ್ರೆ ನಾನು ಇವಾಗಲೂ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಹೇಳೋ ಅಧಿಕಾರನೂ ಇಲ್ಲ. ಬಟ್ ನೀವು ನೋಡಿ, ಒನ್ ಟ್ರೀಟ್ ಅಂತೂ ಇದ್ದೇ ಇರುತ್ತೆ. ಹಂಗೆ ನೋಡೋಕೆ ಹೋದ್ರೆ ಬಾಲಿವುಡ್ದು ದಬಾಂಗ್ 3 ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಸಿನಿಮಾ ಸಲ್ಮಾನ್ ಭಾಯ್ ಜೊತೆ. ಅದೊಂದು, ಇದೊಂದು, ನಿಮ್ದೊಂದು ಹೋಮ್ ಪ್ರೊಡಕ್ಷನ್ನು. ಲೈನ್ಡ್ ಅಪ್. ನಮಗೊಂದು ದೊಡ್ಡ ಟ್ರೀಟ್ ರೆಡಿ ಇದೆ. ಹಾಗಿದ್ರೆ ಕೋಟಿಗೆ ಒಬ್ಬ 3 ಪ್ಲಾನಿಂಗ್ ಅದು ಮುಗಿತಾ ಬಂತು. ಐ ಥಿಂಕ್ ಇನ್ ಅನದರ್ ಫ್ಯೂ ಡೇಸ್ ಆಫ್ ಶೂಟಿಂಗ್ ಅದು ಮುಗಿದೋಗುತ್ತೆ. ದೆನ್ ಕಪಲ್ ಆಫ್ ಥಿಂಗ್ಸ್ ವೆರಿ ಇಂಟ್ರೆಸ್ಟಿಂಗ್ಲಿ ನಾನು ಕೆಲವೆಲ್ಲ ಲೈನ್ ಅಪ್ ಮಾಡಿದ್ದೀನಿ, ನನಗೆ ಇಂಟ್ರೆಸ್ಟ್ ಆಗಿರೋಂಥ ಸರ್. ಸೊ ಹೋಪ್ಫುಲಿ ಎವ್ರಿಥಿಂಗ್ ವರ್ಕ್ಸ್ ಔಟ್. ಬಿಫೋರ್ ಮುಗ್ಸೋಕೆ ಮುಂಚೆ ಕೊನೆಯದು 2-3 ಲೈನ್ ಕೇಳ್ಬಿಡ್ತೀನಿ ಅಷ್ಟೇ. ಈ ಜರ್ನಿನಲ್ಲಿ, ಪೈಲ್ವಾನ್ ಜರ್ನಿನಲ್ಲಿ, ಈ ಹೆಕ್ಟಿಕ್ ಸ್ಕೆಡ್ಯೂಲ್ಗಳಲ್ಲಿ ಏನು ಮಿಸ್ ಮಾಡ್ಕೊಂಡ್ರಿ? ಏನು ಸರ್, ತುಂಬ ಕಲಿತೆ. ಆ್ಯಂಡ್ ಡಿಸಿಪ್ಲಿನ್ ಬಂತು ಲೈಫಲ್ಲಿ ಸ್ವಲ್ಪ. ಸೊ ಐ ಗೆಸ್ ಇವಾಗ
ತಿನ್ನೋದಾಗಲಿ ವರ್ಕೌಟ್ ಮಾಡೋಕ್ಕಾಗಲಿ ಎಲ್ಲ ನನಗೆ ಅಂತ ಒಂದು ಟೈಮ್ ಎತ್ತಿಡ್ತೀನಿ ನಾನು. ದಟ್ ವೇ ಇಟ್ಸ್ ಆಲ್ ಡೂಯಿಂಗ್ ವೆರಿ ವೆಲ್. ಇಲ್ಲ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲದೆ ಹೋಗ್ತದೆ ನಾನು. ಹಾಗಂತ ಅದು ರಾಂಗ್ ಅಂತ ಹೇಳ್ತಲ್ಲ, ಆ ರೊಟೀನ್ ಕರೆಕ್ಟ್ ಆಗಿತ್ತು. ಇದೊಂದು ರೊಟೀನ್ ಈಗ ಇಟ್ಸ್ ಡಿಫ್ರೆಂಟ್ ಫೇಸ್ ಆಫ್ ಲೈಫ್. ಐ ಆಮ್ ಎಂಜಾಯಿಂಗ್ ಬೋತ್ ಸರ್. ಬಟ್ ಅದು ಒಂದು ಪಹಲ್ವಾನ್ ಆಗಿರಲಿಲ್ಲ ಅಂದರೆ ಮೋಸ್ಟ್ಲಿ ದಬಂಗ್ ಕಷ್ಟ ಆಗಿರೋದು ನನಗೆ. ಪಹಲ್ವಾನ್ ಖಂಡಿತ ಬಿಚ್ತಾ ಇರಲಿಲ್ಲ ನಾನು. ಪಹಲ್ವಾನ್ ಆಗಿರಲಿಲ್ಲ ಅಂದ್ರೆ ಸಲ್ಮಾನ್ ಖಾನ್ ಅವ್ರು ನೀವು ಬಿಚ್ಚಿ ಸರ್, ನಾನು ಬಿಚ್ಚಲ್ಲ, ನಾನು ಹಂಗೆ ಫೈಟ್ ಮಾಡ್ತೀನಿ ಅಂತ ಇದ್ದೆ ನಾನು. ಎಸ್ ಐ ಆಮ್ ಓಕೆ. ಆದರೆ ಯು ಲುಕ್ ಫೈನ್ ಅಲ್ಲ ಸರ್, ಅಂದರೆ ಶರ್ಟ್ ಬಿಚ್ಚಲ್ಲ ಅನ್ನೋದಕ್ಕೆ ಒಂದು ನೀವು ಇಫ್ ಯು ನಾಟ್ ಸೋ ಗುಡ್ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ವೈ ಡು ಯು ವಾಂಟ್ ಟು ಲುಕ್ ಬ್ಯಾಡ್? ಕರೆಕ್ಟ್. ಹಾಗಾದ್ರೆ ಶೋ ಆಫ್ ಮಾಡ್ತಾರ. ಅಲ್ಲಿರೋ ಕೆಲವರಿಗಿರೋ ಬಾಡಿ ಅಂತೂ ನಮಗಿಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ತೆಗಿಬೋದು, ಪರವಾಗಿಲ್ಲ, ಬನ್ನಿ ಸರ್ ವರ್ಕೌಟ್ ಮಾಡಿ ನಿಂತ್ಕೊಂಡು ಎವ್ರಿ ಡೇ ವರ್ಕ್ ಮಾಡೋಣ ಅಂತ. ಅವರು ಅಷ್ಟೇ ಡಿಟರ್ಮೆಂಟ್ ಆಗಿದ್ದಾರೆ. ನೀವು ಕೊಡೋ ಮೆಸೇಜ್ ಈ ಕ್ಷಣಕ್ಕೆ ತುಂಬಾ ಪ್ರೀತಿಸೋರಿಗೆ ಲವ್ ಯು ಟು. ನಿಮ್ಮನ್ನು ತುಂಬಾ ದ್ವೇಷ ಮಾಡೋರಿಗೆ ಐ ಲವ್ ಯು ಮೋರ್. ನನ್ನ 2 ಕ್ವಶನ್ಗೆ ಒಂದೇ ಆನ್ಸರ್. ಐ ಡೋಂಟ್ ನೋ ಹೌ ಟು ಹೇಟ್ ಸರ್. ಸೊ ಹ್ಯಾಪಿ ಮ್ಯಾನ್ ನನ್ನ ಪ್ರಕಾರ. ಐ ಆಮ್ ಅ ಸಾರ್ಟೆಡ್ ಮ್ಯಾನ್ ಸರ್. ದಟ್ಸ್ ಹೌ ಯು ವಿಲ್ ಡಿಫೈನ್ ಯುವರ್ ಸೆಲ್ಫ್ ಆಗಿ. ಐ ಆಮ್ ಕ್ವೈಟ್ ಸಾರ್ಟೆಡ್. ನಥಿಂಗ್ ಸ್ಕೇರ್ಸ್ ಮೀ ಬಿಕಾಸ್ ನನ್ನ ಪತ್ರದಲ್ಲಿ ಸುಮ್ಮನೆ ಬರೋದಿಲ್ಲ ಹೋಗೋ ಅಲೆಕ್ಸಾಂಡರ್ ಬರೀ ಕೈಲಿ ಹೋದ ಅಂತ. ನಾನು ಸುಮ್ಮನೆ ಬರೋದಿಲ್ಲ ಸರ್. ಹೆದರೋದೇನಕ್ಕೆ ಸರ್? ಯಾರಿಗೆ ಏನಕ್ಕೆ ಯಾವುದಕ್ಕೆ ಕಳ್ಕೊಳ್ಳೋದಕ್ಕೆ ಯಾಕೆ ಹೆದರಬೇಕು? ಸಂಪಾದನೆ ಯಾವುದು ನಮ್ದಲ್ಲ ಅಂದಮೇಲೆ ಇದೇ ಇವತ್ತು ಚಿತ್ರರಂಗ ಕೈ ಹಿಡ್ದಿದೆ ಸರ್. ಅದಕ್ಕಿಂತ ದೊಡ್ಡದು ಯಾವುದಲ್ಲ ಸರ್. ಇವತ್ತಲ್ಲ ಇನ್ನೊಂದು ಸಿನಿಮಾ ಮಾಡ್ತೀನಿ ನಾನು, ಅದಲ್ವಾ ಇನ್ನೊಂದು ಸಿನಿಮಾ ಮಾಡ್ತೀನಿ ಸರ್. ಎಲ್ಲಿವರೆಗೆ ಈ ಥರ ಜನ ಬಂದು ಏನೇ ಇದ್ರೂ ನನ್ನ ಥಿಯೇಟ್ರಿಗೆ ಬಂದು ನೋಡಿ ಪ್ರೋತ್ಸಾಹ ಕೊಡ್ತಾರ ಅನ್ನೋ ತನಕ ಏನಕ್ಕೆ ಸರ್ ಭಯ ಬಿಡಬೇಕು? ಸ್ಯಾಂಡಲ್ವುಡ್ ದೊಡ್ಡವರು ಕೂಡ ನಿಮ್ಮ ಜೊತೆ ನಿಂತರು, ಸ್ಟೇಟ್ಮೆಂಟ್ ಕೊಟ್ಟರು, ಮಾತಾಡಿದ್ರು ಇದ್ರ ಬಗ್ಗೆ. ಹಂಗೆ ನೋಡೋದು ವೆರಿ ಗುಡ್. 2 ವರ್ಷ ನನ್ನ ನಿರ್ಮಾಪಕ ಕಷ್ಟಪಟ್ಟು ಎಲ್ಲ ಮಾಡಿ ಫೋನಲ್ಲಿ ಕೂತನೆಲ್ಲ ಹಿಂಗೆ ಪಿಕ್ಚರ್ ನೋಡ್ತಾರೆ. ಅದು ಎಕ್ಸ್ಟ್ರಾರ್ಡನರಿ ಪ್ರಿಂಟ್ ಅಂದರೆ ನನ್ನ ಹೋರಾಟ ಪೈರಸಿ ಅಗೇನೆಸ್ಟ್ ಇಲ್ಲ ಸರ್. ನನ್ನ ಹೋರಾಟ ಒಂದು ಉದ್ದೇಶದ ಮೇಲಿದೆ. ಈಗ ಮೈ ಫೈಟ್ ಈಸ್ ಅಗೇನ್ಸ್ಟ್ ಅನ್ ಇಂಟೆನ್ಷನ್ ಹಿಯರ್ ರೈಟ್ ನಾವು. ಅಷ್ಟು ಶ್ರಮ ಆಗಿದೆ ಅಲ್ಲ ಮೊಬೈಲಿಗೆ ರೀಚ್ ಮಾಡಿಸೋದಕ್ಕೆ. ಪೈರಸಿ ಬೇರೆ ಸರ್. ಎಲ್ಲ ಪಿಕ್ಚರಿಗೂ ಆಗದೆ ಇರೋದು ನಮಗಾಗಿದೆ ಅಂತ ಹೇಳಲ್ಲ ನಾನು. ಪೈರಸಿ ಬೇರೆ. ಆ ಲಿಂಕನ್ನ ಶ್ರಮಪಟ್ಟು ಕಷ್ಟಪಟ್ಟು ಒದ್ದಾಡಿ ಕ್ರಿಯೇಟ್ ಮಾಡಿ ಹಂಚಿ ಇಡೀ ಕರ್ನಾಟಕ ನೂಪನ್ ಕಾರ್ನರಿಗೆ ಪುಕ್ಷಾಟೆ ತಲುಪಿಸಿದ್ರಲ್ಲ, ಆ ಶ್ರಮನ 1 ರೂಪಾಯಿ ಕೂಡಿಸಿ ಕೆಲವು ಬಡವರಿಗೆಲ್ಲ ಹೆಲ್ಪ್ ಮಾಡಿದರೆ ಉದ್ಧಾರ ಬಿಡೋರಲ್ಲ ಸರ್ ಎಲ್ಲ. ಏನು ಶ್ರಮ ಹಾಕಿದ್ದಾರೆ. ಗ್ರೇಟ್ ಸರ್. ಗುಡ್ ಟೀಮ್ ವರ್ಕ್. ಬಟ್ ನಾನು ಸುಮ್ಮನೆ ಗೊತ್ತಿಲ್ಲ ಸರ್. ನನ್ನ ನಿರ್ಮಾಪಕರಿಗೆ ತೊಂದರೆ ಆಗಿದೆ, ನನ್ನ ಚಿತ್ರಕ್ಕೆ ತೊಂದರೆ ಆಗಿದೆ. ನಾನು ನಿಲ್ತೀನಲ್ಲ ಸರ್. ಕರೆಕ್ಟ್. ಒಬ್ಬ ನೀರಲ್ಲಿ ಬಿದ್ದಿದ್ದಾನಂದಾಗ ಕೈ ಕೊಡ್ತೀರ ನೀವು. ಅವನು ಕೈ ಹಿಡಿಯೋದ್ರಲ್ಲೇ ಗೊತ್ತಾಗುತ್ತೆ ಅವನು ಬದುಕಕ್ಕೆ ಟ್ರೈ ಮಾಡ್ತಾ ಇದ್ದಾನ, ನಿಮ್ಮನ್ನು ಎಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನ ಅಂತ ಗೊತ್ತಾಗ್ಬಿಡುತ್ತಲ್ಲ. ಲಾಜಿಕ್. ಎಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನ ಅಂದಾಗ ಒಂದಂತೂ ಮಾಡಿ ಸರ್, ಒಟ್ಟಿಗೆ ಕರ್ಕೊಂಡೋಗಿ ಮುಳುಗ್ಬಿಡಿ. ದಡ್ರ ಥರ ನೀವು ಹಾರಿ ಮುಳುಗ್ಬಿಟ್ಟು ಒಬ್ಬನ ಎತ್ತಿಡ್ಬೇಡಿ. ಅರ್ಥ ಆಯ್ತಲ್ಲ? ತುಂಬ ಚೆನ್ನಾಗಿ ಅರ್ಥ ಆಯ್ತು. ನಾನು ಏನು ಇವಾಗ ನ್ಯಾಯ ಹುಡ್ಕಕ್ಕೆ ಹೋಗಿದ್ದೀನಿ. ಇಟ್ ಈಸ್ ಅಗೇನ್ಸ್ಟ್ ಆಲ್ ದೋಸ್ ಪೀಪಲ್ ಹೂ ಡಿಡ್ ರಾಂಗ್ ಟು ಮೈ ಫಿಲ್ಮ್ ಸರ್. ಸೊ ಆಲ್ ದೋಸ್ ಪೀಪಲ್ ಹೂ ಡಿಡ್ ಡೂ ರಾಂಗ್ ಟು ಮೈ ಫಿಲ್ಮ್ ಡೋಂಟ್ ನೀಡ್ ನಾಟ್ ಬಿ ಸ್ಕೇರ್ಡ್. ಕರೆಕ್ಟ್. ಇಲ್ಲಿ ಯಾರಿಗೂ ಶಿಕ್ಷೆ ಹಾಕಬೇಕು, ಯಾರಿಗೂ ತಪ್ಪು ಮಾಡಬೇಕು ಯಾರು ಪ್ರಯತ್ನ ಪಡ್ತಾರೆ. ನ್ಯಾಯ ಅಷ್ಟು ದಡ್ರ ಹೇಳಿ ಹಂಗೆ ನಾವು ಹೇಳಿದ ತಕ್ಷಣ ಏನೋ ಮಾಡ್ತಾರೆ. ನೋ ಸರ್. ತಪ್ಪು ಮಾಡದಿರೋರು ಯಾರು ಹೆದರ್ಬೇಕಾಗಿಲ್ಲ ಸರ್. ಕೃಷ್ಣ ಏನಾದರೂ ಹೇಳಿದ್ರು ಅವ್ನು ನನ್ನ ತಮ್ಮ ಸರ್. ಬನ್ನಿ ಸರ್, ನೀವು ಏನೇ ಟ್ವೀಟ್ ಮಾಡಿದ್ರು ಏನೇ ಮಾಡಿದ್ರು ಅದರಲ್ಲಿ ದುರ್ಬೀನು ಮೈಕ್ರೋಸ್ಕೋಪಿಗೆ ಝೂಮ್ ಹಾಕೊಂಡು ಹುಡ್ಕೊಂಡು ಕೂತ್ಕೊಳೋದು. ಒಂದು ಅಕ್ಷರ ತಪ್ಪಾಗ್ಬಿಟ್ರೆ ತಗೊಳಪ್ಪ ಹಾಕಿ ಇದ್ರ ಮೇಲೆ ಒಂದು ಮಾಡೋಣ. ಇವಾಗ ಒಂಚೂರು ಮಿಸ್ಟೇಕ್ ಆಗ್ಬಿಡ್ತಾ ಏನಾರ ಟೈಪಿಂಗಲ್ಲಿ ಅದಕ್ಕೂ ತಗೊಳಪ್ಪ ಅಂದರೆ ಎಷ್ಟು ಜನ ನಿಮ್ಮನ್ನೇ ಇಟ್ಕೊಂಡು ಕೂತಿರ್ತಾರೆ ಯೋಚನೆ ಮಾಡಿ. ಅದಕ್ಕೆ ಹೇಳಿದ್ದು ತುಂಬ ಜನ ಫಾಲೋ ಮಾಡ್ತಿದ್ದಾರೆ ಸರ್ ನಿಮ್ಮನ್ನ ಅಂತ. ಈಗ ನಿನ್ನೆ ಒಂದು ಟ್ವೀಟ್ ಬಿಟ್ಟೆ, ಅದ್ರ ಮೇಲೂ ಡೈವರ್ಟ್ ಮಾಡಕ್ಕೆ ಹೋದ್ರು. ಬಳೆ ಅಂದರು ಸುದೀಪು, ಹಾಗೆ ಹೀಗೆ ಏನೇ ಸರ್. ನನಗೆ ಗೊತ್ತಿರೋ ಹಂಗೆ ಸರ್, ಕರ್ನಾಟಕದಲ್ಲಿ ಪ್ರತಿ ಬೀದಿಯಲ್ಲಿರೋವಂಥ ಒಂದೊಂದು ಹೆಣ್ಣಿಗೂ ಗೊತ್ತು ನಾನು ಕೊಡೋ ಗೌರವ ಸರ್. ನಾನು ಇವತ್ತು ಯಾರಿಗೂ ಪ್ರೂವ್ ಮಾಡ್ಕೊಬೇಕಾಗಿಲ್ಲ. ನಾನು ಉತ್ತರ ಕೊಟ್ಟಿದ್ದು ಅವರಿಗಲ್ಲ ಸರ್, ನನ್ನ ತಾಯಿನೂ ಬಳೆನೇ ಹಾಕೊಳೋದು. ನಾನ್ಯಾಕೆ ಅದ್ರ ಬಗ್ಗೆ ಕೇವಲ ಮಾತಾಡಲಿ. ನನ್ನ ಬಗ್ಗೆ ಕೆಲವು ಗೀಚಿ ಇಲ್ಲಿ ಕಳಿಸ್ತಾ ಇದ್ರಲ್ಲ. ಒಂದು ಪತ್ರದಲ್ಲಿ ಅಳುಮುಂಜಿ ಅಂತ ಬರೀತಾರೆ, ಅದಾದಮೇಲೆ ಇನ್ನೊಂದರಲ್ಲಿ
ನಿಮ್ಮವರಿಗೆ ನಿಮ್ಮ ಹೀರೋಗೆ ಬಳೆ ಹಾಕೊಂಡು ಅವ್ರ ಥರ ನೀವು ಬಳೆ ಹಾಕೊಂಡು ಮನೇಲಿ ಕೂತ್ಕೊಳ್ಳಿ ಅದು ಅಳಿಮುಂಜಿಗಳ ಥರ ಅಂತ ಬರೆದ್ರು. ಅವ್ರಿಗೆ ಕೊಟ್ಟಿದ್ದು ಉತ್ತರ ಸರ್ ನಾನು. ಅಪ್ಪ ಅದು ಓ ಹಂಗೆ ಅದಲ್ಲ ಇದು ಹಾಕಿರೋದು ಅಂದ್ಬಿಟ್ಟು ಅಂತ ಅವ್ರಿಗೆ ಕೊಟ್ಟಿದ್ದು. ಅದನ್ನು ಅವರು ಯೋಚನೆ ಮಾಡ್ತಾರೆ, ಓ ಇವಾಗ ಹೆಂಗಾನ ಡೈವರ್ಟ್ ಮಾಡಬೇಕೆ ಮಾಡಿ ಅಂದ್ಬಿಟ್ಟು ಅಂತ. ಬಟ್ ಹೇಳಿದ್ನಲ್ಲ ಸರ್, ಯಾವಾಗ ನಾವು ನ್ಯಾಯವಾಗಿರ್ತೀವೋ ಜನನೇ ನಿಮ್ಮ ಫಾರ್ ನಿಲ್ತಾರೆ, ಮಾಧ್ಯಮನೇ ನಿಮ್ಮ ಫಾರ್ ನಿಲ್ತಾರೆ. ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್. ಮಾನವ ಆಡುವ ಸಮಯದ ಗೊಂಬೆ ಅಣ್ಣವ್ರ ಫಿಲಂ ಹಾಡು. ಅಣ್ಣವ್ರ ಫಿಲಂ ಎಲ್ಲ ಇಲ್ಲೇ ಇದೆ ಸರ್, ಇಲ್ಲೇ ಇಲ್ಲೇ ಇದೆ.